ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹಾಯ್ ಮಗ, ಗುಡ್ ಮಾರ್ನಿಂಗ್. ಹೊಡೋಣ ಬಾ. ಇನ್ನೊಬ್ಬ ಫ್ರೆಂಡು ಸ್ಯಾಂಡಿ ಸಂದೀಪ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ನಿಂತಿದ್ವಿ. ನಾವಿವತ್ತು ಬೆಳಗ್ಗೆ ರೈಡ್ ಹೋಗ್ತಾ ಇರೋದು ಶ್ರೀ ಶಂಕರೇಶ್ವರ ಬೆಟ್ಟ ಅಂತ, ಕುಣಿಗಲ್ ಹತ್ರ ಇದೆ ಅದು. ಸೊ ಸಂಡೇ ಅಂದಮೇಲೆ ರೈಡ್ ಮಾಡಿಲ್ಲದೆ ಇರೋಕ್ಕಾಗುತ್ತಾ? ಬೇರೆ ರೈಡರ್ಸ್ ಎಲ್ಲ ಬರ್ತಾಯಿದ್ರು, ಸೊ ವೆಯ್ಟ್ ಮಾಡ್ತಾ ಮಾತಾಡ್ಕೊಂಡು ನಿಂತಿದ್ದೀವಿ. ಸೊ ರೈಡ್ ಬಗ್ಗೆ ಬ್ರೀಫಿಂಗ್ ಕೊಟ್ಟು 5 ಮಿನಿಟ್ಸು. ಸೊ ಎಲ್ಲ ಗೇರಪ್ ಆಗಿ ಹೊರಡಕ್ಕೆ ರೆಡಿ ಆಗ್ತಾ ಇದ್ದೀವಿ. ನೋಡ್ಬೋದು ನೀವು, ಬಾಯ್ಸ್ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ, ಹೊರಡ್ತೀವಿ ಇವಾಗ. ಸೊ ಬನ್ನಿ, ಹೈವೇಲಿ ಮೀಟ್ ಮಾಡೋಣ. ಇವತ್ತು ನಾವು ಹೋಗ್ತಾರೋ ಬೆಟ್ಟದ ಹೆಸರು ಶ್ರೀ ಶಂಕರೇಶ್ವರ ಬೆಟ್ಟ ಅಂತ, ಕುಣಿಗಲ್ಲಿಂದ ಒಳಗಿದೆ. ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ಸ್ ಒಂದು ಸೈಡ್ ಆಗುತ್ತೆ. ಹಾಫ್ ಡೇ ರೈಡ್ಗೆ ಮಾಡಿಸಿರೋವಂಥ ಜಾಗ. ಯಾರು ಜಾಸ್ತಿ ಜನ ಇರಲ್ಲ, ಕ್ರೌಡ್ ಅಂತೂ ನಾನಂತೂ ನೋಡಿಲ್ಲ. ಸೊ ಅದಕ್ಕೆ ಈ ಪ್ಲೇಸ್ನ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೇನಕ್ಷೆ ಸಮಾಚಾರ? ಹೆಂಗಿದೆ ಪ್ಲೇಸು? ಸೂಪರ್ ಆಗಿದೆ. ನೀನೇ ಹುಡುಕಿರೋದು, ಬಾ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಫೈನಲಿ ನಾವು ಟಾಪಿಗೆ ರೀಚ್ ಆಗಿದ್ದೀವಿ. ಒಂದು ಶಾರ್ಟ್ ಆಫ್ ರೋಡಿಂಗ್ ಮಾಡಿಕೊಂಡು, ಚೆನ್ನಾಗಿತ್ತು ಆಫ್ ರೋಡಿಂಗು. ನೋಡ್ತಾ ಇರ್ಬೋದು 360 ಡಿಗ್ರಿ ವ್ಯೂ. ಶಂಕರೇಶ್ವರ ಬೆಟ್ಟ ಟೆಂಪಲ್ ಇದೆ, ವ್ಯೂ ನೋಡ್ಬೋದು ನೀವು, 360 ಡಿಗ್ರಿ ವ್ಯೂ. ಹಾಯ್, ಹೆಂಗಿತ್ತು ರೋಡು ಬರ್ತಾ? ನಮಿತಾ ಹೆಂಗೆ ಎತ್ತಿಸ್ತೆ ನಿನ್ನ ಗಾಡಿ ಬೇರೆ? ಹಾಂ, ಫಸ್ಟ್ ಟೈಮಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ ಫಸ್ಟ್ ಟೈಮೇನೆ? ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಬೇಕಾದ್ರೆ ಬೈಕು ADV ಬೈಕ್ ತೊಗೋತೀರಾ, ಈ ಥರನೇ ತೊಗೋತೀರಾ? ಅಲ್ಲ, ಅದು ಫೋಟೋಗೆ ಅಷ್ಟೇ ಸ್ಪೋರ್ಟ್ಸು. ಹೈವೇ ಕ್ರೂಸಿಂಗ್ಗೆ ಈ ಥರ ರೋಡ್ ಇದ್ದಾಗ ಹಾಂ, ನಿಮ್ಮ ಹತ್ರ ಇದೆಯಲ್ಲ, ಒಂದು ಅಡ್ವೆಂಚರ್ ಬೈಕು ಇದೆ, ಒಂದು ಸ್ಪೋರ್ಟ್ಸ್ ಬೈಕು ಇದೆ. ಈ ಸತಿ ಇದು ತಂದಿದ್ದೀರಲ್ವಾ, ಊರಿಂದ ತಗೊಬರ್ಬೇಕು ನೆಕ್ಸ್ಟ್ ಟೈಮು. ಹುಡುಗರು ಫೋಟೋ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆಕಾಶ್ ಬೆಳಗ್ಗೆ ಇನ್ನೊಬ್ಬ ಆಕಾಶ್ನ ಪಿಕ್ ಮಾಡಿಕೊಂಡು ಕರ್ಕೊಬರೋದು ಎಷ್ಟೊತ್ತಾಯ್ತಪ್ಪ ನಿಮಗೆ? ಇಲ್ಲಿ ಬರುವಾಗ ಎಷ್ಟು 8 ಆಯ್ತಾ?
ಹಾಂ ಯತಿ ಓಕೆನಾ ಎಲ್ಲ? ಸೂಪರ್ ಆಗಿದೆ ಪ್ಲೇಸು ಆ್ಯಕ್ಚುಲಿ. ಸೊ ನ್ಯೂ ಮೆಂಬರ್ ಜಾಯ್ನ್ ಆಗಿದ್ದಾರೆ. ಹೇಳಿ ಬ್ರೋ, ಇಂಟ್ರೊಡಕ್ಷನ್ ಮಾಡಿ ಹಂಗೆ. ಹೇಗಿದೆ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಈ ಥರ ರೈಡ್ ಬರ್ತಾನೆ ಅಂದರೆ ಬಿಗ್ ಗ್ರೂಪ್ ಜೊತೆಗೆ. ಇಷ್ಟು ದಿನ ಸೋಲೋ ಹೋಗ್ತಾ ಇದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಗ್ರೂಪ್ ಮ್ಯಾನರ್ಸ್ ಅವರೆಲ್ಲ ಇವತ್ತು ಕಲ್ತ್ಕೊಳ್ತಾ ಇದ್ದೀನಿ. ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿದ್ದೀವ ನಮ್ಮ ಕ್ಲಬ್ ಅವರು. 100% ಮಾಡ್ತಾರೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮು ಬರೋಕ್ಕೆ ಇಂಟ್ರೆಸ್ಟ್ ಇದೆ ಹಿಂಗೆ? ಅವ್ರ ಎರಡು ಮಿಸ್ ಮಾಡಲ್ಲ. ಲಾಂಗ್ ರೈಡ್ ಪಕ್ಕ. ಯಾಕೆ ಲೇಟಾಗಿ ಬಂದ್ರಿ ಇವತ್ತು? ತುಂಬ ಬೇಗ ಬಂದ್ರಿ ಆ್ಯಕ್ಚುಲಿ. ಫಸ್ಟ್ ಬಂದ್ರಿ ನೀವೇ. ಹೆಂಗಿತ್ತು ರೋಡ್ ಬರ್ತಾ? ನಿನ್ ಬಗ್ಗೆ ಕೇಳ್ಬೇಕ ಮಗ, ನಿನ್ ಗಾಡಿ ಬಗ್ಗೆ ಹೇಳಂಗೆ ಎಲ್ಲ. ಫಸ್ಟ್ ಆಫ್ ಆಲ್ ಮಸ್ತಾಗಿತ್ತು. ನಿರಂಜನ್ ದೇಶಪಾಂಡೆ ಬಂದಿಲ್ಲ ಅಂತ ನಾನೇ ಸೆಲೆಬ್ರಿಟಿ ಇವತ್ತು. ಏನ್ ಮಾಡ್ಬೇಕು ಹೇಳು, ಮಾಡೋಣ. ಯೂಟ್ಯೂಬ್ ಅಲ್ಲಿ ಹಾಕು. ಅವಸ್ತಿ ರೈಡ್, ಅವಸ್ತಿ ರೋಡ್ ಲೇನ್ ಡಿಸಿಪ್ಲಿನ್ ವಿ followed. It was good. Okay bro, will you join for next ride also, or how is our team? Very fantastic team here. Super, thank you bro. ಹೆಂಗ ಅನಿಸ್ತು ಬ್ರೋ ರೈಡು? ನೀವು ಪಾಪ ಸೂಪರ್ ಬೈಕಲ್ಲಿ ಆಫ್ ರೋಡಿಂಗ್ ಮಾಡಿದ್ದೀರಾ ನೋಡಿ. ಈ ಥರ ಆಫ್ ರೋಡ್ ಮಾಡ್ಕೊ ಬಂದಿದ್ದೀವಿ. ಆ ವಿಡಿಯೋಸ್ ಆಮೇಲೆ ಹಾಕ್ತೀವಿ. ಎಂಜಾಯಿಂಗ್. ವ್ಯೂ ಹೆಂಗಿದೆ, ನೇಚರ್ ಹೆಂಗಿದೆ? ನಾವು 1 hour ಲೇಟಾಗಿ ಬಂದಿದ್ದೀವಿ, ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು. ಓಕೆ, ನಮ್ಮ ಲೋಹಿತ್ ಬ್ರೋನ್ ತೋರ್ಸೋಕ್ಕಿಂತ ಮುಂಚೆ ಫಸ್ಟು ವ್ಯೂ ತೋರಿಸ್ಬಿಡ್ತೀನಿ ನಾನು, ಅವ್ರ ಬೈಕ್ ತೋರ್ಸೋಕ್ಕಿಂತ ಮುಂಚೆ. ಬ್ರೋ ಹೆಂಗಿತ್ತು ರೋಡ್ ಬರ್ತಾ? ಐ ಥಿಂಕ್ ಫಸ್ಟ್ ಸೂಪರ್ ಬೈಕ್ ಈ ತರ ಆಫ್ ರೋಡ್ ಹೋಗಿರೋದು. ಐ ಮೀನ್ ಇಲ್ಲಿ ನನ್ನ ಪ್ರಕಾರ ಫಸ್ಟ್ ಟೈಮು ಸೂಪರ್ ಬೈಕ್ ಆಯಬುಸಲ್ಲಿ ಮಾಡಿದ್ದಾರೆ ನೋಡಿ. ಆಯಾಬುಸಾನೇ ನಾವು ಹತ್ಸಿ ನಿಲ್ಸ್ಕೊಂಡಿದೀವಿ ಆಫ್ ರೋಡ್ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಭಯ ಆಗಿತ್ತು ಎಲ್ಲಾರ ಏನೋ ಟಚ್ ಗಿಚ್ ಆಗ್ಬಿಡುತ್ತೆ ಅಂತ. ಸೊ ಸ್ಟಿಲ್ ನೀವು ಮ್ಯಾನೇಜ್ ಡಬಲ್ಸ್ ಕೂರಿಸ್ಕೊಂಡು ಮ್ಯಾನೇಜ್ ಮಾಡಿದ್ದೀರಾ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಲ್ವಾ ಬ್ರೋ? ಯಾಕೆ ಲೇಟು ಬ್ರೋ? ಓಹೋ. ಸೊ ರೋಡ್ ಗೊತ್ತಾಯ್ತಾ? ಹೆಂಗೈತೆ ರೋಡು? ವ್ಯೂ ಎಲ್ಲ ಹೆಂಗಿದೆ? ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಎಕ್ಸ್ಟ್ರೀಮ್ ಆಫ್ ರೋಡ್ ಜೊತೆಲಿ ಬಂದಿದ್ರೆ ಇನ್ನೂ ಮಜಾ ಇರೋದು. ಸ್ವಲ್ಪ ಲೇಟು. ತಿಂಡಿ ತಿನ್ನಕ್ಕೆ ಹೋಗೋಣ. ಸೊ ಖುಷಿ ಆಯ್ತಾ? ಪಾಪ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀರಾ. ಚೆನ್ನಾಗಿತ್ತು, ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಟೈಮಿಂದ ಜೊತೆಲೇ ಜಾಯ್ನ್ ಆಗಿ. ಅದೇ ಈ ಸೈಡಿಂದ ಬಂದೆ, ನೀವು ಆ ಸೈಡಿಂದ ಬೆಂಗಳೂರಿಂದ ಬಂದ್ರಲ್ಲ, ಅದಕ್ಕೆ ಎಕ್ಸ್ಟ್ರೀಮ್. ಇಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡೋಣ. ನಾವು ಬಿಟ್ಟಿದ್ದು ಲೇಟ್ ಆಯ್ತು ಆ್ಯಕ್ಚುಲಿ. ಸೊ ಇದೇ ಬೈಕು ನೋಡಿ, R15 ಪಕ್ಕನೇ ನಿಲ್ಸ್ಕೊಂಡಿದ್ದಾರೆ. ಇಲ್ಲ, ಅವರು ಡಾರ್ಮೆಟ್ರಿ ತರ ಒಳಗಡೆ ಇದು ಮಾಡಿದ್ದಾರೆ. ಸೊ ನ್ಯೂ ಮೆಂಬರ್ಸು ಯಾರ್ಯಾರಿದ್ದೀರಾ ಕೈ ಎತ್ತಿ? ಫಸ್ಟ್ ಟೈಮ್ ರೈಡ್ ಬರ್ತಾ ಇರೋದು? ನಾವು ಬೇಸಿಕ್ಲಿ ನಂದು ಕೊಪ್ಪಳ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಆಲ್ಮೋಸ್ಟ್ 20 years ಆಯಿತು. ನಾನಿರೋದು ಮೆಡಿಕಲ್ ಇಂಡಸ್ಟ್ರಿಯಲ್ಲಿ. ಬೈಕ್ ಇರೋದು RX, RD, ಅಪಾಚಿ 4V. ಗ್ಯಾರೇಜ್ ಸ್ಮಾಲ್ ಅಂದರೆ 160 ಸ್ಕೂಟಿ ಆರ್. ಸೂಪರ್ ಬ್ರೋ. ಫಸ್ಟ್ ರೈಡ್ ಸೂಪರ್ ಆಗಿದ್ದು. ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದ್ದಾರೆ ಎಲ್ಲರೂ. ನಂದು ಗ್ರೂಪ್ ಅಲ್ಲಿ ಫಸ್ಟ್ ರೈಡ್ ಇರೋದು.
ನೆಕ್ಸ್ಟ್ ಟೈಮ್ ಬೇರೆ ಬೈಕ್ ತಂದಾಗ ಕನ್ಫ್ಯೂಸ್ ಆಗ್ಬಾರ್ದಲ್ಲ, ಬೇರೆಯವರು ಇದಾಗಬಾರ್ದು ಅಂತ ಹೇಳಿದ್ರೆ ಅಷ್ಟೇ ನಾನು ಏನೇನಿಲ್ಲ. ಮುಂಚೆ ಎಲ್ಲ ಲಾಂಗ್ ರೈಡ್ಸ್ ಎಲ್ಲ ಹೋಗಿದ್ದೀರಾ? ನಾನು ಮುನ್ನಾರು, ರಾಜಸ್ಥಾನ, ಆಗ್ರಾ ಸೂಪರ್ ಎಲ್ಲ ಆಗಿದೆ ರೈಡು. ಆದರೆ ಯಾವಾಗಲೂ ಸೋಲೋ ರೈಡ್ ಆಗಿದೆ. ಮ್ಯಾಕ್ಸಿಮಮ್ ಪ್ಲೇಸಸ್ ಕವರ್ ಮಾಡಿಬಿಟ್ಟಿದ್ದೀರಾ? ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಆಫ್ ಇಂಡಿಯಾ ಆಗ್ಬಿಟ್ಟಿದೆ ಆಲ್ರೆಡಿ. ಹಾಯ್, ನನ್ನ ಹೆಸರು ಸುದೀಪ್ ಅಂತ. ನಾನು ಫ್ರಮ್ ರಾಯಚೂರು. ಇಲ್ಲಿ ಸೆಟಲ್ ಆಗಿ 20 years ಆಗ್ತಾಯಿದೆ. ನಮ್ಮ ಫ್ರೆಂಡ್ ಅವ್ರದ್ದು ಆಟೋಮೊಬೈಲ್ ಕಂಪನಿಗೆ ವರ್ಕ್ ಮಾಡ್ತೀನಿ. ಬೈಕ್ ಇರೋದು ಬಂದು ಡ್ಯೂಕ್ 390. ಒಂದು 4 yearsಯಿಂದ ರೈಡ್ ಮಾಡ್ತಾಯಿದ್ದೀನಿ ಬೈಕ್. ಆ್ಯಂಡ್ ಈ ಗ್ರೂಪಿಗೆ ಬಂದಿದ್ದ ನಾನು ಹೊಸಬ್ರ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಗ್ರೂಪಿಗೆ ಜಾಯ್ನ್ ಆಗಬೇಕು. ಆ್ಯಂಡ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಲಾಂಗೆಸ್ಟ್ ರೈಡ್ ಬ್ರೋ? ಲಾಂಗ್ ರೈಡ್ ಇದುವರೆಗೂ ಮಾಡಿಲ್ಲ. ನಮ್ಮ ಜೊತೆಲಿ ಮಾಡಿ. ಕರ್ನಾಟಕ ಕವರ್ ಮಾಡಿದ್ದೀವಿ, ಬಟ್ ಈ ಬೈಕಲ್ಲೆಲ್ಲ ಮಾಡೋಣ. ನಾನು, ನನ್ನ ಹೆಸರು ಯತೀಶ್ ಅಂತ. ಬಯಟ ಬಿಟ್ಟದೆ ಬ್ರೋ ನಿಮ್ಮ ಹೆಸರು? ಹೇಳಿ ಬ್ರೋ. ಹಾಯ್ ಬ್ರೋ, ನನ್ನ ಹೆಸರು ರಾಜ್ ಅಂತ. ನಾನು ಸಿವಿಲ್ ಜಸ್ಟ್ 24 ಈಗ ಪಾಸ್ಔಟ್ ಆಗಿರೋದು. 2 months ಆಯಿತು ಬೆಂಗಳೂರಿಗೆ ಬಂದಾಗ. ಫಸ್ಟ್ ರೈಡು ಭಾಳ ಖುಷಿ ಆಯಿತು. ರೈಡ್ ಬಂದು ನನ್ನ ಬೈಕು ವಿಸ್ಟ್ರೋಮ್ 6250. ಮತ್ತು ಲಾಂಗ್ ರೈಡ್ಸ್ ಎಲ್ಲ ಶಿವಮೊಗ್ಗ ಸೈಡೇ ಮಾಡಿರೋದು. ಶಿವಮೊಗ್ಗದಲ್ಲೇ ಇರೋದು ನಾನು. ಆ ಕಡೆ ತೀರ್ಥಹಳ್ಳಿ, ಚಿಕ್ಕಮಗಳೂರು, ಸಕಲೇಶ್ಪುರ, ಕೂರ್ಗು, ಮಡಿಕೇರಿ ಆ ಕಡೆ ಎಲ್ಲ ಲಾಂಗ್ ರೈಡ್ ಮಾಡಿದ್ದೆ. ಯಾರ ರೆಫರೆನ್ಸ್ ಇದೆ? ನಮ್ಮ ಸಿಸ್ಟರ್ ಹಸ್ಬೆಂಡ್ ಜೊತೆ ಬಂದಿರೋ. ಚೆನ್ನಾಗಿತ್ತು ರೈಡ್, ಚೆನ್ನಾಗಿತ್ತು. ಸ್ವಲ್ಪ ಆಫ್ ರೋಡಿಂಗ್ ಮಾಡಿದ್ರು, ಚೆನ್ನಾಗಿತ್ತು. ಆಕ್ಚುಲಿ ಲಾಸ್ಟ್ ರೈಡ್ಗೆ ಜಾಯ್ನ್ ಆಗ್ಬೇಕಾಯ್ತು, ರಿಜಿಸ್ಟ್ರೇಷನ್ ಮಾಡಿದೀರಾ. ಗುಡೀಸ್ ತರಲಿಲ್ಲ ನೀನು? ಅಲ್ಲೆಲ್ಲ ಚಿತ್ರಾನ್ನ ವಡೆ ಹಾಕ್ತಾರೆ, ಎತ್ಕೊಂಡ್ ಬಂದ್ಬಿಡ್ತೀಯ. ಸೈಲೆಂಟ್. ಪ್ರವೀಣ್ ಅಂತೇಳಿ. ನಾನು ಪ್ರಾಪರ್ ಶಿವಮೊಗ್ಗ, ಬಟ್ ಸೆಟ್ಲ್ ಆಗಿರೋ 15 years ಇಂದ ಬ್ಯಾಂಗ್ಳೂರಲ್ಲಿ. ಎಲ್ಲ ಶಿವಮೊಗ್ಗ ಅವರಪ್ಪ. ಹಂಪಿ, ಮತ್ತೆ ಮಡಿಕೇರಿ ಎಲ್ಲ, ಬಟ್ ಗ್ರೂಪ್ ಜೊತೆ ಬಂದಿರೋದು ಇದೆ ಫಸ್ಟ್ ರೈಡ್ ನಂದು. ನನ್ನ ಫ್ರೆಂಡ್ ಮಂಜುನಾಥ್ ಅಂತ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಯತೀಶ್ ಅವ್ರನ್ನ. ಅವ್ರ ಜೊತೆ ಗ್ರೂಪ್ ಜಾಯ್ನ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲಾನು ಮೀಟ್ ಮಾಡಿ ಲೇನ್ ಡಿಸಿಪ್ಲಿನ್ ಎಲ್ಲ ಗ್ರೂಪ್ ಜೊತೆಗೆ ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು. ಓಕೆ, ನೀನು ಬೇಡ ಅಲ್ಲೇ ಇವರಿದ್ದಾರೆ. Hi bro, I'm Sukumaran. I'm basically from Kanchipuram, Tamil Nadu. This is my first ride in this group. Before my first long ride, I touched Himalayas, the great Himalayas. This year March I completed Sangla, which I completed in Himachal Pradesh. And by Himalayan only. As of now I am holding Duke 250. In Karnataka I covered almost Sakleshpura, Coorg and some other rides. In Tamil Nadu almost I covered that. And one more thing, every week I used to go by bike only from here to Chennai. Friday evening I will leave from office, Monday morning. No, ಬ್ರೇಕ್ಫಾಸ್ಟ್ ಕಮ್ ರೈಡ್ ತರಾನೇ ಎಲ್ಲರೂ ಚೂಸ್ ಮಾಡಿದ್ದೀರಾ. ಯಾಕಂದ್ರೆ ಅದರಲ್ಲಿ ಗುಡೀಸು ಸ್ಪಾನ್ಸರ್ಶಿಪ್ ಇರ್ತಾರೆ ಬಂದರೆ. ಆಮೇಲೆ ಕೆಲವರು ನೀವು ಬ್ರೋ, ಆ್ಯಕ್ಚುಲಿ ನೀವು ಜಾಯ್ನ್ ಆಗಿದ್ದೀರಾ. ಹೇಗೆ ಬೈಕ್ ಓಡಿಸ್ಬೇಕು, ಇನ್ ಕೇಸ್ ಏನಾರ ಬ್ರೇಕ್ ಡೌನ್ ಆಗಬೇಕಾದ್ರೆ ಹೇಗೆ, ಸೊ ಆ ಥರ ಸೆಷನ್ಸ್ ಎಲ್ಲ ಇರುತ್ತೆ. ಸೊ ಗ್ರೂಪ್ ಅಂದ ಮೇಲೆ ಬರೀ ಇವೆಂಟು, ರೈಡು, ಮೀಟಪ್ಪು ಅದೊಂದೇ ಅಲ್ಲ, ಲಾಂಗ್ ರೈಡ್ಸ್ ಎಸ್ಪೆಷಲಿ ಬೇಕೇ ಬೇಕು ಎಲ್ಲರಿಗೂ. ಬಂದಿರೋದು ರೀಸನ್ ಅದೇ ಇದೇನೆ, ಯಾಕಂದರೆ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಣ, ಹೊಸ ಪ್ಲೇಸಸ್ ನೋಡೋಣ. ಐ ಥಿಂಕ್ ಈ ಪ್ಲೇಸ್ ತುಂಬ ಇಷ್ಟ ಆಗಿರ್ಬೋದು. ತುಂಬ ನೋಡಿರ್ತೀರ ನೀವು, ಎಲ್ಲೆಲ್ಲೋ ಹೋಗಿರ್ತೀರಾ, ಬಟ್ ಈ ಥರ ಪ್ಲೇಸ್ ಮೇ ಬಿ ನೋಡಿರಲ್ಲ ಅಂತ ನನ್ನ ಅನಿಸಿಕೆ, ಗೊತ್ತಿಲ್ಲ. ಸೊ ಆ ಥರ ಯಾರು ತುಂಬ ಗ್ರೂಪಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾರು ಯಾವ ಥರ ಈ ಪ್ಲೇಸ್ ಇಲ್ಲ ಅನ್ನೋ ಥರ ಅದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಯೂಸ್ ಟು ಪ್ಲ್ಯಾನ್, ಟೈಮ್ ತೊಗೊಂಡನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದು ಬಿಟ್ಟು ನೆಕ್ಸ್ಟ್ ಇನ್ನೊಂದು 29th ಒಂದು ರೈಡ್ ಇದೆ. ಸೊ ಅದು ಫುಡ್ ಫೆಸ್ಟಿವಲ್ಲು. ಆಲ್ ಕೈಂಡ್ ಆಫ್ ಆಲ್ ಹೋಟೆಲ್ಸು ಎಲ್ಲ ಕಡೆನೂ ಅವ್ರು ಬಂದಿರ್ತಾರೆ, ಬಟ್ ಬೈಕರ್ಸ್ಗೂ ಇನ್ವೈಟ್ ಇದೆ. ಸೊ ಅದು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಅದು ಬಿಟ್ಟು ಮೈನ್ ಎಸ್ಪೆಷಲಿ 29th ಅಕ್ಟೋಬರ್ ಫೆಸ್ಟ್ ಅಂತ ಬರ್ತಾ ಇದೆ. ಅಕ್ಟೋಬರ್ ಬೈಕರ್ ಫೆಸ್ಟ್ 27th ಗ್ರೂಪಲ್ಲಿ ಹಾಕಿದ್ವಿ, ನೋಡಿರ್ತೀರ. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಇವೆಂಟ್. ಅದು ಸ್ವಲ್ಪ ತುಂಬ ಜನ ಇರ್ತಾರೆ, ಆಲ್ಮೋಸ್ಟ್ ಒಂದು 80 ಗ್ರೂಪ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಇದರಿಂದ. ಸೇಮ್ ಲೈಕ್ WMD ತರನೇ ಇರುತ್ತೆ ಇವೆಂಟ್. ಸೊ ಇದರಲ್ಲಿ WMD ಯಾರಿಗೆ ಗೊತ್ತಿಲ್ಲ, ಎವ್ರಿ ಲೈಕ್ ಫಾದರ್ಸ್ ಡೇ, ಮದರ್ಸ್ ಡೇ ಆ ಥರ
ಬೈಕರ್ಸ್ಗೆ ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಅಂತ ಒಂದಿದೆ. ಸೊ ಎವ್ರಿ ಇಯರ್ 23rd ಅದಕ್ಕೆ ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಹಿಂದೆ ಮುಂದೆ ಯಾವುದು ಸಂಡೇಸ್ ಯಾವ್ದು ಬೀಳುತ್ತೆ ಅದು ನೋಡಿಕೊಂಡು ದೇ ವಿಲ್ ಪ್ಲಾನ್. ಅರೌಂಡ್ 8K ಪೀಪಲ್ಸ್ ಮಿನಿಮಮ್ ದೇ ವಿಲ್ ಕಮ್. ಓಕೆ, ಸೊ ಅದು ಆ ಥರ ಬಿಗ್ಗೆಸ್ಟ್ ಇವೆಂಟು. ಅದಾಗ್ತಾ ಹಿಂಗೆ ಇದು ಸೆಕೆಂಡ್ ಒನ್. ಅದರಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಫ್ ರೋಡಿಂಗ್ ಲೈಕ್ ನಾರ್ಮಲ್ ಕೈಂಡ್ ಇದಿರುತ್ತೆ, ಸ್ಲೋ ರೈಸು, ಆಮೇಲೆ ಟಗ್ ಆಫ್ ವಾರು, ಆ ಥರ ಎಲ್ಲ ಥರ ಗೇಮ್ಸು ಇರುತ್ತೆ. ಪಾರ್ಟಿಸಿಪೇಟ್ ಮಾಡಿ. ಅದಕ್ಕೆ ಮುಂಚೆ ಏನು ಅಂತಂದರೆ ಗುಡೀಸು, ಇವಾಗ ನಮ್ಮ ಕ್ಲಬ್ ಅಂದಮೇಲೆ ಒಂದು ಐಡೆಂಟಿಟಿ ನಮ್ಮದು, ನಮ್ಮ ಹುಡುಗರು ಅನ್ನೋದೊಂದು ಬೇಕು. ಈ ಗುಡೀಸು ಮತ್ತು ಟಿ ಶರ್ಟ್ ಪ್ಲಾನ್ ಮಾಡ್ತೀವಿ. ನೀವು ಐ ಥಿಂಕ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಎಲ್ಲರೂ ಸೈಜಸ್ ಕೊಟ್ಟಿರ್ತಾರೆ, ಮ್ಯಾಂಡೇಟ್ರಿ ಅದನ್ನು ಮಾಡಿದ್ದೀವಿ ಇದು. ಸೊ 499 ರುಪೀಸ್ಗೆ ನಾವು ಪೋಸ್ಟ್ ಮಾಡ್ತೀವಿ. ಹೋಗ್ತಾ ಇದ್ದಂಗೆ ನಾವೆಲ್ಲ ಮನೆಗೆ ಹೋಗ್ತಾ ಇದ್ದಂಗೆ ಪೋಸ್ಟ್ ಬರುತ್ತೆ. 499 ರುಪೀಸ್ಗೆ ಒಳ್ಳೆ ಟಿ ಶರ್ಟು, ಕೀ ಚೈನು, ಬ್ಯಾಡ್ಜಸ್ಸು, ಆಮೇಲೆ ಒಳ್ಳೆ ಸ್ಟಿಕ್ಕರು. ಸೊ ಪವರ್ ಶಿಫ್ಟ್ ಅಂತ ಒಂದು ಕಂಪನಿ ಇದೆ. ಸೊ ದೇ ಯು ಶುಡ್ ಓನ್ಲಿ ಕಸ್ಟಮೈಸ್ ಕೀ ಬೈಸು ಮತ್ತು ಸ್ಟಿಕ್ಕರ್ಸ್ ಎಲ್ಲ ಅವ್ರ ಕಡೆಯಿಂದನೇ ಮಾಡಿಸ್ತಾ ಇರೋದು. ಸೊ ನೀವೇನು 500 ಕೊಡ್ತೀರೋ ಮೋರ್ ದೆನ್ ದಟ್ ಇನ್ನು ನಾವು ಜಾಸ್ತಿ ಕೊಡಬೇಕು, ನಮ್ಮ ಕ್ಲಬ್ಬಿಂದನೇ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದೊಂದಿದೆ. ಸೊ ದಯವಿಟ್ಟು ನಾನು ಅದು ಪೋಸ್ಟ್ ಮಾಡಿದ್ದಾದಮೇಲೆ ಎಲ್ಲರೂ ಕಾಂಟ್ಯಾಕ್ಟ್ ನಂಬರ್ ನಾವು ಶೇರ್ ಮಾಡ್ತೀವಿ. 499 ಕೊಟ್ಬಿಟ್ರಿ ಇದು ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಬೈಕರ್ಸ್ ಅಕ್ಟೋಬರ್ ಫೆಸ್ಟ್ ಶೋಸ್ಗೆ ನಾವೆಲ್ಲರೂ ಟಿ ಶರ್ಟ್ಸ್ ಹಾಕೊಂಡು ಮಿನಿಮಮ್ ಒಂದು ಮೊನ್ನೆ ಐಡಿ ರೆಡಿಗೆ ಆಲ್ಮೋಸ್ಟ್ ಕಪ್ಪು ತೊಗೊಳೋದಕ್ಕೆ 10 ಡಿಫ್ರೆನ್ಸ್ ಇತ್ತು. ಸೊ ಒಂದು ಸ್ವಲ್ಪ ಜನ ಬಂದಿರಲಿಲ್ಲ, ಪೂರ್ವಿಕಾ ಮತ್ತು ಆಕಾಶು ಅವರೆಲ್ಲ ಮಿಸ್ ಆಗಿದ್ರು. 10-12 ಜನ ಅವರು ಬಂದುಬಿಟ್ಟಿದ್ರೆ ಸೊ ಕಪ್ ವಿಲ್ ಬಿ ಇನ್ ಸೆಕೆಂಡ್ ಪ್ಲೇಸ್. ಹಾಗಾಗಿ ಈ ಸತಿ ಎಲ್ಲರೂ ಹೋಗಿ ಮಸ್ತಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ. ಓಕೆ, ಥ್ಯಾಂಕ್ ಯು. ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವನಿಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಅವ್ರಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ಬುಕ್ ಹೋದ್ಮೇಲೆ ನಮ್ಮ ಕಡೆಯಿಂದ ಕೆಲವು ಅಂದ್ಕೊಂಡಿದ್ದೀವಿ, ಯಾರು ಆ್ಯಕ್ಟಿವ್ ಮೆಂಬರ್ಸ್ ಬರ್ತಾರೋ ಸೊ ಕ್ಲಬ್ ಕಡೆಯಿಂದ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಸೊ ರೆಕಗ್ನೈಸೇಷನ್ ಇರುತ್ತೆ. ಸೊ ಎಲ್ಲರೂ ಆ್ಯಕ್ಟಿವ್ ಆಗಿರಿ, ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು. ಆಮೇಲೆ ದಯವಿಟ್ಟು ಇನ್ಸ್ಟಾನ ನಮ್ಮ ಬಿಸ್ನೆಸ್ ಇದ್ದಾರೆ, ನಾನೊಂದು ಮೆಡಿಕಲ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಇದ್ದೀನಿ. ಸೊ IT ಸೇಲ್ಸಲ್ಲಿ ಇದ್ದಾರೆ. ಸೊ ತುಂಬ ಜನ ಇದ್ದಾರೆ ಇಲ್ಲಿ. ಕೆಲಸ ಇಲ್ದಿರೋರು ಕೆಲಸ ತೊಗೊಬೋದು, ರೆಫರ್ ಮಾಡಿ. ಆಸ್ ಎ ಗುಡ್ ಫ್ರೆಂಡ್ ಆಗ ನೀವು ಯಾವ ಥರ ನೀವು ಗ್ರೂಪಲ್ಲಿ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಬಿಹೇವಿಯರ್ಸು, ನಿಮ್ಮ ಕ್ಯಾರೆಕ್ಟರ್ಸು ಪ್ರತಿಯೊಂದು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವಾಗ ತುಂಬ ಆಮೇಲೆ ನಾನಿದ್ದೀನಿ ಅಂತಂದರೆ ಬರೀ ನಾನು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕಾಗಲ್ಲ. ನೀವೇ ನಾನು ಆ್ಯಕ್ಚುಲಿ ಫ್ರೆಂಡ್ಸ್ ಕೊಡ್ತಾ ಇಲ್ಲ ಇಲ್ಲಿ ಯಾರಿಗೂ, ನಾನು ಕೊಡ್ತಾ ಇರೋದು ಫ್ಯಾಮಿಲಿಯಲ್ಲಿ. ಸೊ ವಿ ಆರ್ ಆಲ್ ಒಂದು ಫ್ಯಾಮಿಲಿ. ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ತುಂಬ ಡಿಫ್ರೆನ್ಸಿಯೇಟ್ ಇರುತ್ತೆ. ಸೊ ಹಾಗಾಗಿ ಸೊ ವಿ ಆರ್ ಆಲ್ ಒಂದು ಫ್ಯಾಮಿಲಿ. ದಯವಿಟ್ಟು ಏನೇ ಇದ್ರೂ ತೊಗೊಳ್ಳಿ. ಆಮೇಲೆ ಏನಾದ್ರು ಪರ್ಸನಲ್ ಸೈಜ್ ಏನೇನೋ ಇರಲಿ, ಡಾಕ್ಟರ್ಸ್ ಅವರು ಇವರು ಇದ್ದಾರೆ. ಸೊ ಈ ಥರ ಹಿಂಗೆ ಪ್ರಾಬ್ಲಮ್ ಆಗ್ತಾಯಿದೆ ಬ್ರೋ ಏನು ಅಂತ ಕೇಳಿದ್ರೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ, ಈ ಥರ ತೊಗೊಳ್ಳಿ ಅಂತಾರೆ. ಇಲ್ಲ ಏನೋ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು, ತುಂಬ ಜನ ಇದ್ದಾರೆ, ಕೌಶಿಕ್ ಇದ್ದಾನೆ, ಅಕ್ಷಯ್ ಇದ್ದಾರೆ, ಮತ್ತು ಇವ್ರು ಬೇರೆ ಇವಾಗ ಜಾಯ್ನ್ ಆಗಿದ್ದಾರೆ. ಮೆಡಿಕಲ್ ಏನೋ ಬೇಕು ಅಂತಂದರೆ ಯಾವುದೇ ಥರ ಡಯಾಗ್ನೋಸ್ಟಲ್ಲಿ ಏನೇ ಪ್ರಾಬ್ಲಮ್ ಇದ್ದು ತಂದೆ ತಾಯಿಗೆ ಕಾಂಟ್ಯಾಕ್ಟ್ ಮಾಡಿ. ಬೇರೆ ಯಾರೋ ಗೊತ್ತಿಲ್ದಿರೋ ಗೂಗಲ್ ಸರ್ಚ್ ಮಾಡೋದು ಬಂದು ನಮ್ಮ ಗ್ರೂಪಲ್ಲೇ ಇದ್ದಾರೆ ಅನ್ನೋ ಒಂದು ಧೈರ್ಯ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಮಿಂಗಲ್ ಆಗಿ ಮಾತಾಡ್ಕೊಳ್ಳಿ, ಕ್ಲೋಸ್ ಆಗಿರ್ರಿ. ಬಟ್ ಹಾಗೆ ಗ್ರೂಪ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ. ಓಕೆನಾ? ಬೆಟ್ಟದ ಮೇಲೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಹೊರಡಕ್ಕೆ ರೆಡಿಯಾಗಿದ್ದೀವಿ. ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಸಂಡೇ ಬ್ರೇಕ್ಫಾಸ್ಟ್ ರೈಡ್ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಲ್ದೆ ಹಂಗೆ ಹೋಗೋಕ್ಕಾಗುತ್ತಾ, ಎಲ್ಲ ಹೊಟ್ಟೆ ಹಾಸ್ಕೊಂಡಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಕಡೆಗೆ ಹೊರಡ್ತೀವಿ. ಫ್ರಂಟ್ ಬ್ರೇಕ್ ಹಿಡಿಬೇಡಿ. ಕ್ಲಚ್ಚಲ್ಲಿ ಇಡಿ, ಕ್ಲಚ್ಚಲ್ಲಿ ಮೇಂಟೈನ್ ಮಾಡಿ. ಸ್ಲೋಗೆ ಬನ್ನಿ.
ಒಂದು ಒಳ್ಳೆ ರೈಡ್ ಆಯಿತು. 360 ಡಿಗ್ರಿ ಗ್ರೀನ್ರಿ ತುಂಬಿತ್ತು. ಬೆಟ್ಟದ ಮೇಲೆ ಹತ್ತಿ ಎಲ್ಲ ಸುತ್ತಲೂ ನೋಡಿದಾಗ ಒಂದು ಒಳ್ಳೆ ಮಜಾ ಕೊಡುತ್ತೆ. ಒಂದು ಪೀಸ್ ಫೀಲ್ ಸಿಗುತ್ತೆ. ಯಾರೂ ಇದ್ದಿಲ್ಲ ಬೆಟ್ಟದಲ್ಲಿ, ನಮ್ಮ ಗ್ರೂಪ್ ಮುಂದೆ ಇದ್ದಿದ್ದು. ಆ್ಯಂಡ್ ನಾವು ಜಾಸ್ತಿ ಜನ ಇರೋ ಕಡೆ ಹೋಗೋದು ಬೇಡ ಅಂತಲೇ ಪ್ಲ್ಯಾನ್ ಮಾಡಿ ಈ ಥರ ಬಂದಿದ್ದು. ಚೆನ್ನಾಗಿತ್ತು, ಖುಷಿ ಆಯಿತು ಎಲ್ಲರಿಗೂ. ಏನಾಯ್ತು? ಸ್ಲೋ ಗಿಳಿಸಿ ಬೇಕಾದ್ರೆ ತಳ್ಕೊಂಡು ಹೋಗಿ, ಪರವಾಗಿಲ್ಲ, ಸ್ಲೋ ಗಿಳಿಸಿ. ಇಲ್ಲಿ ಬನ್ನಿ ಅಲ್ಲಿ ಬೇಡ. ಸ್ಲೋ ಹೋಗಿ ಬನ್ನಿ. ಈ ಕಡೆ ಬಂದ್ಬಿಡ್ಬೇಕಿತ್ತು ಬ್ರೋ. ಇಲ್ಲಿ ಬನ್ನಿ ಬಂದ್ಬಿಟ್ಟಿದ್ದೀರಾ, ಬನ್ನಿ. ಸ್ಲೋ ಬ್ರೋ. ಹುಡುಗರೆಲ್ಲ ಹುಷಾರಾಗಿ ಗಾಡಿ ಕೆಳಗೆ ಇಳಿಸ್ಕೊಂಡ್ವಿ. ಸೊ ಇಳಿಸ್ಬಿಟ್ಟು ಈಗ ಬ್ರೇಕ್ಫಾಸ್ಟ್ಗೆ ಯಾವ ಕಡೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಕಾಣಿಸಿದ್ದೆ ಫುಡ್ ಕಲ್ಚರ್ ಅನ್ನೋ ರೆಸ್ಟೋರೆಂಟು. ಸೊ ಆ ಕಡೆಗೆ ಪಯಣ ಈಗ. ಸೊ ಎಲ್ಲರೂ ಒಬ್ಬೊಬ್ಬರು ಸೇಫ್ಟಿ ನೋಡಿಕೊಂಡು, ಗಾಡಿ ಸ್ಕಿಡ್ ಆಗದೆ ಇರೋ ಥರ ನೋಡಿಕೊಂಡು ಮೆಲ್ಲಗೆ ಇಳಿಸ್ಕೊಂಡಿದ್ದೀವಿ ಗಾಡಿನ. ಸಂಡೇ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ಮಂಗಳೂರು ಹೈವೇಗೆ ಬಂದುಬಿಡ್ತೀವಿ, ಬೆಂಗಳೂರು-ಮಂಗಳೂರು ಹೈವೇಗೆ. ಸೊ ಅಲ್ಲಿ ತುಂಬ ಪ್ಲೇಸಸ್ ಇದೆ. ನನಗೊಂದು ಫೇವ್ರೆಟ್ ಪ್ಲೇಸ್ ಅಂದರೆ ಅದು ಫುಡ್ ಕಲ್ಚರು. ಎಲ್ಲ ಹುಡುಗರಿಗೂ ಅಲ್ಲೇ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪ್ಲ್ಯಾನ್ ಮಾಡಿರೋದು ನಾನೇ ಆಗಿರೋದ್ರಿಂದ ಅಲ್ಲೇ ಹೋಗೋಣ ಅಂತಲೇ ಡಿಸೈಡ್ ಮಾಡಿದ್ದೆ. ಕೂತ್ಕೊಳ್ಳೋಕ್ಕೂ ಒಳ್ಳೆ ಪ್ಲೇಸ್ ಇದೆ, ಬೈಕ್ ಪಾರ್ಕಿಂಗ್ ಇದೆಲ್ಲ ಒಳ್ಳೆ ಜಾಗ ಇದೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಫುಡ್ ಸಿಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀವಿ ನಾವು ಇವಾಗ. ದೋಸೆ ಬಂದಿಲ್ವಾ ಇನ್ನ? ಬಂದಿಲ್ಲ ಬ್ರೋ, ವೇಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅನ್ನೋದು ನಮಗೆ ಬ್ರಂಚ್ ಥರನೇ ಆಗೋಯಿತು. 12 ಗಂಟೆ ಆಗೋಗಿತ್ತು ನಾವು ಬ್ರೇಕ್ಫಾಸ್ಟ್ಗೆ ರೆಸ್ಟೋರೆಂಟ್ ಹತ್ರ ಬರೋ ಅಷ್ಟೊತ್ತಿಗೆ. ಸೊ ಇಟ್ ವಾಸ್ ಗುಡ್ ರೈಡ್. ತುಂಬ ಖುಷಿಯಾದರು, ಎಲ್ಲರಿಗೂ ಚೆನ್ನಾಗಿತ್ತು ಅಂತಲೇ ಖುಷಿಯಾದರು. ನಮ್ಮ ಪೇಜ್ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.